ಬಳ್ಳಾರಿಯಲ್ಲಿ ರಕ್ತ ರಾಜಕೀಯಕ್ಕೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ದಾನೆ. ಸತೀಶ್ ರೆಡ್ಡಿಯ ಇಬ್ಬರು ಗನ್ಮ್ಯಾನ್ಗಳಿಗೆ ಪೊಲೀಸರು ಡ್ರಿಲ್ ಮಾಡಿದ್ದಾರೆ. ವಿಚಾರಣೆ ನಡೆಸಿದ್ದಾರೆ. ರಹಸ್ಯ ಸ್ಥಳದಲ್ಲಿ ಭರತ್ ರೆಡ್ಡಿ ಆಪ್ತನ ಗನ್ಮ್ಯಾನ್ಗಳ ವಿಚಾರಣೆ ನಡೆದಿದೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು ಶೂಟ್ ಮಾಡಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಅವರ ತೀವ್ರ ವಿಚಾರಣೆ ಕೂಡ ನಡೆದಿದೆ. ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಸಮ್ಮುಖದಲ್ಲಿ ವಿಚಾರಣೆಯನ್ನ ಮಾಡಲಾಗಿದೆ. ಯಾಕೆ ಶೂಟ್ ಮಾಡಿದ್ರಿ, ಯಾರು ಶೂಟ್ ಮಾಡಿದ್ದು, ಎಲ್ಲಾ ಪ್ರಶ್ನೆಗಳನ್ನ ಕೇಳಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ನಿಮ್ಮ ಗುರಿ ಯಾವ ಕಡೆ ಇತ್ತು, ಗಾಳಿಯಲ್ಲಿ ಗುಡ್ ಹಾರಿಸಿದ್ದ ಅಥವಾ ಯಾರ ಕಡೆಗೆ ಗುರಿಯಾಗಿಸಿ ಗುಡ್ ಹಾರಿಸಿದ್ದ, ಎಷ್ಟು ಸುತ್ತು ಫೈರಿಂಗ್ ಮಾಡಿದ್ರಿ, ಇದೆಲ್ಲ ಪ್ರಶ್ನೆಗಳನ್ನ ಪೊಲೀಸರು ಮಾಡಿರೋದು. ಶೂಟ್ ಮಾಡಿರುವಂತಹ ವಿಡಿಯೋವನ್ನ ತೋರಿಸಿ ಗನ್ಮ್ಯಾನ್ಗಳಿಗೆ ವಿಚಾರಣೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಬಳ್ಳಾರಿಯಲ್ಲಿ ರಕ್ತ ರಾಜಕೀಯಕ್ಕೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ದಾನೆ. ಸತೀಶ್ ರೆಡ್ಡಿಯ ಇಬ್ಬರು ಗನ್ಮ್ಯಾನ್ಗಳಿಗೆ ಪೊಲೀಸರು ಡ್ರಿಲ್ ಮಾಡಿದ್ದಾರೆ. ವಿಚಾರಣೆ ನಡೆಸಿದ್ದಾರೆ. ರಹಸ್ಯ ಸ್ಥಳದಲ್ಲಿ ಭರತ್ ರೆಡ್ಡಿ ಆಪ್ತನ ಗನ್ಮ್ಯಾನ್ಗಳ ವಿಚಾರಣೆ ನಡೆದಿದೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು ಶೂಟ್ ಮಾಡಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಅವರ ತೀವ್ರ ವಿಚಾರಣೆ ಕೂಡ ನಡೆದಿದೆ. ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಸಮ್ಮುಖದಲ್ಲಿ ವಿಚಾರಣೆಯನ್ನ ಮಾಡಲಾಗಿದೆ. ಯಾಕೆ ಶೂಟ್ ಮಾಡಿದ್ರಿ, ಯಾರು ಶೂಟ್ ಮಾಡಿದ್ದು, ಎಲ್ಲಾ ಪ್ರಶ್ನೆಗಳನ್ನ ಕೇಳಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ನಿಮ್ಮ ಗುರಿ ಯಾವ ಕಡೆ ಇತ್ತು, ಗಾಳಿಯಲ್ಲಿ ಗುಡ್ ಹಾರಿಸಿದ್ದ ಅಥವಾ ಯಾರ ಕಡೆಗೆ ಗುರಿಯಾಗಿಸಿ ಗುಡ್ ಹಾರಿಸಿದ್ದ, ಎಷ್ಟು ಸುತ್ತು ಫೈರಿಂಗ್ ಮಾಡಿದ್ರಿ, ಇದೆಲ್ಲ ಪ್ರಶ್ನೆಗಳನ್ನ ಪೊಲೀಸರು ಮಾಡಿರೋದು. ಶೂಟ್ ಮಾಡಿರುವಂತಹ ವಿಡಿಯೋವನ್ನ ತೋರಿಸಿ ಗನ್ಮ್ಯಾನ್ಗಳಿಗೆ ವಿಚಾರಣೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಬಳ್ಳಾರಿಯಲ್ಲಿ ರಕ್ತ ರಾಜಕೀಯಕ್ಕೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ದಾನೆ. ಸತೀಶ್ ರೆಡ್ಡಿಯ ಇಬ್ಬರು ಗನ್ಮ್ಯಾನ್ಗಳಿಗೆ ಪೊಲೀಸರು ಡ್ರಿಲ್ ಮಾಡಿದ್ದಾರೆ. ವಿಚಾರಣೆ ನಡೆಸಿದ್ದಾರೆ. ರಹಸ್ಯ ಸ್ಥಳದಲ್ಲಿ ಭರತ್ ರೆಡ್ಡಿ ಆಪ್ತನ ಗನ್ಮ್ಯಾನ್ಗಳ ವಿಚಾರಣೆ ನಡೆದಿದೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು ಶೂಟ್ ಮಾಡಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಅವರ ತೀವ್ರ ವಿಚಾರಣೆ ಕೂಡ ನಡೆದಿದೆ. ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಸಮ್ಮುಖದಲ್ಲಿ ವಿಚಾರಣೆಯನ್ನ ಮಾಡಲಾಗಿದೆ. ಯಾಕೆ ಶೂಟ್ ಮಾಡಿದ್ರಿ, ಯಾರು ಶೂಟ್ ಮಾಡಿದ್ದು, ಎಲ್ಲಾ ಪ್ರಶ್ನೆಗಳನ್ನ ಕೇಳಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ನಿಮ್ಮ ಗುರಿ ಯಾವ ಕಡೆ ಇತ್ತು, ಗಾಳಿಯಲ್ಲಿ ಗುಡ್ ಹಾರಿಸಿದ್ದ ಅಥವಾ ಯಾರ ಕಡೆಗೆ ಗುರಿಯಾಗಿಸಿ ಗುಡ್ ಹಾರಿಸಿದ್ದ, ಎಷ್ಟು ಸುತ್ತು ಫೈರಿಂಗ್ ಮಾಡಿದ್ರಿ, ಇದೆಲ್ಲ ಪ್ರಶ್ನೆಗಳನ್ನ ಪೊಲೀಸರು ಮಾಡಿರೋದು. ಶೂಟ್ ಮಾಡಿರುವಂತಹ ವಿಡಿಯೋವನ್ನ ತೋರಿಸಿ ಗನ್ಮ್ಯಾನ್ಗಳಿಗೆ ವಿಚಾರಣೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಬಳ್ಳಾರಿಯಲ್ಲಿ ರಕ್ತ ರಾಜಕೀಯಕ್ಕೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ದಾನೆ. ಸತೀಶ್ ರೆಡ್ಡಿಯ ಇಬ್ಬರು ಗನ್ಮ್ಯಾನ್ಗಳಿಗೆ ಪೊಲೀಸರು ಡ್ರಿಲ್ ಮಾಡಿದ್ದಾರೆ. ವಿಚಾರಣೆ ನಡೆಸಿದ್ದಾರೆ. ರಹಸ್ಯ ಸ್ಥಳದಲ್ಲಿ ಭರತ್ ರೆಡ್ಡಿ ಆಪ್ತನ ಗನ್ಮ್ಯಾನ್ಗಳ ವಿಚಾರಣೆ ನಡೆದಿದೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು ಶೂಟ್ ಮಾಡಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಅವರ ತೀವ್ರ ವಿಚಾರಣೆ ಕೂಡ ನಡೆದಿದೆ. ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಸಮ್ಮುಖದಲ್ಲಿ ವಿಚಾರಣೆಯನ್ನ ಮಾಡಲಾಗಿದೆ. ಯಾಕೆ ಶೂಟ್ ಮಾಡಿದ್ರಿ, ಯಾರು ಶೂಟ್ ಮಾಡಿದ್ದು, ಎಲ್ಲಾ ಪ್ರಶ್ನೆಗಳನ್ನ ಕೇಳಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ನಿಮ್ಮ ಗುರಿ ಯಾವ ಕಡೆ ಇತ್ತು, ಗಾಳಿಯಲ್ಲಿ ಗುಡ್ ಹಾರಿಸಿದ್ದ ಅಥವಾ ಯಾರ ಕಡೆಗೆ ಗುರಿಯಾಗಿಸಿ ಗುಡ್ ಹಾರಿಸಿದ್ದ, ಎಷ್ಟು ಸುತ್ತು ಫೈರಿಂಗ್ ಮಾಡಿದ್ರಿ, ಇದೆಲ್ಲ ಪ್ರಶ್ನೆಗಳನ್ನ ಪೊಲೀಸರು ಮಾಡಿರೋದು. ಶೂಟ್ ಮಾಡಿರುವಂತಹ ವಿಡಿಯೋವನ್ನ ತೋರಿಸಿ ಗನ್ಮ್ಯಾನ್ಗಳಿಗೆ ವಿಚಾರಣೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ.
ಬಳ್ಳಾರಿಯಲ್ಲಿ ರಕ್ತ ರಾಜಕೀಯಕ್ಕೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ದಾನೆ. ಸತೀಶ್ ರೆಡ್ಡಿಯ ಇಬ್ಬರು ಗನ್ಮ್ಯಾನ್ಗಳಿಗೆ ಪೊಲೀಸರು ಗ್ರಿಲ್ ಮಾಡಿದ್ದಾರೆ. ವಿಚಾರಣೆ ನಡೆಸಿದ್ದಾರೆ. ರಹಸ್ಯ ಸ್ಥಳದಲ್ಲಿ ಭರತ್ ರೆಡ್ಡಿ ಆಪ್ತನ ಗನ್ಮ್ಯಾನ್ಗಳ ವಿಚಾರಣೆ ನಡೆದಿದೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು ಶೂಟ್ ಮಾಡಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಅವರ ತೀವ್ರ ವಿಚಾರಣೆ ಕೂಡ ನಡೆದಿದೆ. ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಸಮ್ಮುಖದಲ್ಲಿ ವಿಚಾರಣೆಯನ್ನ ಮಾಡಲಾಗಿದೆ. ಯಾಕೆ ಶೂಟ್ ಮಾಡಿದ್ರಿ, ಯಾರು ಶೂಟ್ ಮಾಡಿದ್ದು, ಎಲ್ಲಾ ಪ್ರಶ್ನೆಗಳನ್ನ ಕೇಳಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ನಿಮ್ಮ ಗುರಿ ಯಾವ ಕಡೆ ಇತ್ತು, ಗಾಳಿಯಲ್ಲಿ ಗುಡ್ ಹಾರಿಸಿದ್ದ ಅಥವಾ ಯಾರ ಕಡೆಗೆ ಗುರಿಯಾಗಿಸಿ ಗುಡ್ ಹಾರಿಸಿದ, ಎಷ್ಟು ಸುತ್ತು ಫೈರಿಂಗ್ ಮಾಡಿದ್ರಿ, ಇದೆಲ್ಲ ಪ್ರಶ್ನೆಗಳನ್ನ ಪೊಲೀಸರು ಮಾಡಿರೋದು. ಶೂಟ್ ಮಾಡಿರುವಂತಹ ವಿಡಿಯೋವನ್ನ ತೋರಿಸಿ ಗನ್ಮ್ಯಾನ್ಗಳಿಗೆ ವಿಚಾರಣೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಬಳ್ಳಾರಿಯಲ್ಲಿ ರಕ್ತ ರಾಜಕೀಯಕ್ಕೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ದಾನೆ. ಸತೀಶ್ ರೆಡ್ಡಿಯ ಇಬ್ಬರು ಗನ್ಮ್ಯಾನ್ಗಳಿಗೆ ಪೊಲೀಸರು ಗ್ರಿಲ್ ಮಾಡಿದ್ದಾರೆ. ವಿಚಾರಣೆ ನಡೆಸಿದ್ದಾರೆ. ರಹಸ್ಯ ಸ್ಥಳದಲ್ಲಿ ಭರತ್ ರೆಡ್ಡಿ ಆಪ್ತನ ಗನ್ಮ್ಯಾನ್ಗಳ ವಿಚಾರಣೆ ನಡೆದಿದೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು ಶೂಟ್ ಮಾಡಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಅವರ ತೀವ್ರ ವಿಚಾರಣೆ ಕೂಡ ನಡೆದಿದೆ. ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಸಮ್ಮುಖದಲ್ಲಿ ವಿಚಾರಣೆಯನ್ನ ಮಾಡಲಾಗಿದೆ. ಯಾಕೆ ಶೂಟ್ ಮಾಡಿದ್ರಿ, ಯಾರು ಶೂಟ್ ಮಾಡಿದ್ದು, ಎಲ್ಲಾ ಪ್ರಶ್ನೆಗಳನ್ನ ಕೇಳಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ನಿಮ್ಮ ಗುರಿ ಯಾವ ಕಡೆ ಇತ್ತು, ಗಾಳಿಯಲ್ಲಿ ಗುಡ್ ಹಾರಿಸಿದ್ದ ಅಥವಾ ಯಾರ ಕಡೆಗೆ ಗುರಿಯಾಗಿಸಿ ಗುಡ್ ಹಾರಿಸಿದ, ಎಷ್ಟು ಸುತ್ತು ಫೈರಿಂಗ್ ಮಾಡಿದ್ರಿ, ಇದೆಲ್ಲ ಪ್ರಶ್ನೆಗಳನ್ನ ಪೊಲೀಸರು ಮಾಡಿರೋದು. ಶೂಟ್ ಮಾಡಿರುವಂತಹ ವಿಡಿಯೋವನ್ನ ತೋರಿಸಿ ಗನ್ಮ್ಯಾನ್ಗಳಿಗೆ ವಿಚಾರಣೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಬಳ್ಳಾರಿಯಲ್ಲಿ ರಕ್ತ ರಾಜಕೀಯಕ್ಕೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ದಾನೆ. ಸತೀಶ್ ರೆಡ್ಡಿಯ ಇಬ್ಬರು ಗನ್ಮ್ಯಾನ್ಗಳಿಗೆ ಪೊಲೀಸರು ಗ್ರಿಲ್ ಮಾಡಿದ್ದಾರೆ. ವಿಚಾರಣೆ ನಡೆಸಿದ್ದಾರೆ. ರಹಸ್ಯ ಸ್ಥಳದಲ್ಲಿ ಭರತ್ ರೆಡ್ಡಿ ಆಪ್ತನ ಗನ್ಮ್ಯಾನ್ಗಳ ವಿಚಾರಣೆ ನಡೆದಿದೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು ಶೂಟ್ ಮಾಡಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಅವರ ತೀವ್ರ ವಿಚಾರಣೆ ಕೂಡ ನಡೆದಿದೆ. ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಸಮ್ಮುಖದಲ್ಲಿ ವಿಚಾರಣೆಯನ್ನ ಮಾಡಲಾಗಿದೆ. ಯಾಕೆ ಶೂಟ್ ಮಾಡಿದ್ರಿ, ಯಾರು ಶೂಟ್ ಮಾಡಿದ್ದು, ಎಲ್ಲಾ ಪ್ರಶ್ನೆಗಳನ್ನ ಕೇಳಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ನಿಮ್ಮ ಗುರಿ ಯಾವ ಕಡೆ ಇತ್ತು, ಗಾಳಿಯಲ್ಲಿ ಗುಡ್ ಹಾರಿಸಿದ್ದ ಅಥವಾ ಯಾರ ಕಡೆಗೆ ಗುರಿಯಾಗಿಸಿ ಗುಡ್ ಹಾರಿಸಿದ, ಎಷ್ಟು ಸುತ್ತು ಫೈರಿಂಗ್ ಮಾಡಿದ್ರಿ, ಇದೆಲ್ಲ ಪ್ರಶ್ನೆಗಳನ್ನ ಪೊಲೀಸರು ಮಾಡಿರೋದು. ಶೂಟ್ ಮಾಡಿರುವಂತಹ ವಿಡಿಯೋವನ್ನ ತೋರಿಸಿ ಗನ್ಮ್ಯಾನ್ಗಳಿಗೆ ವಿಚಾರಣೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ.